ನೀವು ಈ ದೇಹನ ದಂಡಿಸ್ಲಿಲ್ಲ ಅಂದರೆ ಈ ದೇಹ ನಿಮ್ಮನ್ನೇ ದಂಡಿಸುತ್ತೆ, ಚಟ್ಟ ಹತ್ಸುತ್ತೆ. ನಮ್ಮ ದೇಹದಲ್ಲಿರುವಂತಹ ಕಿಡ್ನಿ, ಲಿವರು, ಹಾರ್ಟು, ಇನ್ಸ್ಟೆನ್ಸ್ ಚೆನ್ನಾಗಿರಬೇಕು ಅಂತ ಅಂದರೆ ಈ ದೇಹನ ದಂಡಿಸ್ಬೇಕು. ಸುಖವಾಗಿದ್ದರೆ ಆಗೋದಿಲ್ಲ. ಸುಖವಾಗಿದ್ದಷ್ಟು ನಮ್ಮ ದೇಹನ ದಂಡಿಸ್ಲಿಲ್ಲ ಅಂದರೆ ನಮ್ಮ ದೇಹನ ಎಷ್ಟು ಸುಖವಾಗಿ ಇಟ್ಕೋತಿರೋ ಅಷ್ಟು ನಿಮಗೆ ಕಾಯಿಲೆಗಳೇ ಜಾಸ್ತಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ದೇಹಕ್ಕೆ ನಾವು ದಂಡಿಸ್ಕೋಬೇಕು. ನಮ್ಮ ದೇಹನ ನಾವು ಶಿಕ್ಷೆ ಕೊಡ್ಕೋಬೇಕು. ಅಂದರೆ ಶಿಕ್ಷೆ ಕೊಡೋದು ಅಂದರೆ ಬೇರೆ ರೀತಿ ಹೇಳ್ತಾ ಇಲ್ಲ, ದಂಡಿಸ್ಬೇಕು, ಎಕ್ಸಸೈಸ್ ಮಾಡಬೇಕು. ಈ ರೀತಿ ದಂಡಿಸ್ಲಿಲ್ಲ ಅಂದರೆ ಆ ದೇಹನೇ ನಿಮ್ಮನ್ನು ಬೇರೆ ಬೇರೆ ರೀತಿ ಕಾಯಿಲೆಗಳಿಗೆ ಒಳ ಮಾಡಿಕೊಟ್ಟು ನಿಮ್ಮನ್ನೇ ದಂಡಿಸುತ್ತೆ ಅನ್ನೋದೊಂದು ಗಾದೆ ಮಾತನ್ನ ಹೇಳ್ತಾ ಇದ್ದೀನಿ. ಗಾದೆ ಮಾತು ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ, ನಿಜವಾಗ್ಲೂ 100ಗೆ 200% ಇದು ನಿಜನೇ. ನಾವು ದೇಹನ ದಂಡಿಸ್ಲಿಲ್ಲ ಅಂದರೆ ಆ ದೇಹ ನಮ್ಮನ್ನೇ ದಂಡಿಸುತ್ತೆ ನಿಜವಾಗ್ಲೂ. ಅದೊಂದು ಸತ್ಯ ಅಂತ ಅಂದ್ಕೊಡಿ. ಹಾಗೆಯೇ ಇನ್ನೊಂದು ಮಾತನ್ನ ಹೇಳ್ತೀನಿ, ಸಾಮಾನ್ಯವಾಗಿ ನಾವೆಲ್ಲರೂ ತಿನ್ನುವಂಥ ಫುಡ್ಡು, ಹೆಚ್ಚಿನದಾಗಿ ಪ್ರೀತಿಯಿಂದ ತಿನ್ನುವಂಥ ಫುಡ್ಡು, ಸಣ್ಣ ಪುಟ್ಟ ಫಂಕ್ಷನ್ಗೆ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡೋಂತಹ ಫುಡ್ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಕೇಕು ಮನೇಲಿ ಸಣ್ಣ ಫಂಕ್ಷನ್ ಆಗಲಿ ಎಲ್ಲದಕ್ಕೂ ಕೇಕು. ನಿಜವಾಗ್ಲೂ ಈ ಕೇಕ್ ಅಷ್ಟು ಡೇಂಜರಸ್ ಯಾವುದೂ ಇಲ್ಲ. ಅದರಲ್ಲೂ ಫುಲ್ಲು ಆ ಕೇಕಲ್ಲಿರೋದು ಬೇರೆ ಏನೂ ಇಲ್ಲ, ಫಾಮ್ ಆಯಿಲ್ ಬಿಟ್ಟರೆ ಬೇರೆ ಏನೂ ಇಲ್ಲ ಕಣ್ರಿ. ಜನರಿಗೆ ಸ್ವಲ್ಪ ವಿಷ ಕೊಟ್ಟು ನಾವು ಏನು ಮಾಡ್ತಾಯಿದ್ವಿ ಹೇಳಿ, ಫಂಕ್ಷನ್ಗಳಲ್ಲಿ, ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಮನೆಯವರಿಗೆ, ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ ಎಲ್ಲ ಸ್ವಲ್ಪ ವಿಷನ ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ವಿ. ನಿಜವಾಗ್ಲೂ ದಯಮಾಡಿ ಹೇಳ್ತೀನಿ, ಈ ವೆರೈಟಿ ಆಫ್ ಕೇಕ್ನ ಬಿಟ್ಬಿಡಿ. ಇದರಿಂದನೇ ನಿಜವಾಗ್ಲೂ ದಪ್ಪ ಆಗ್ತಾ ಇರೋದು, ಒಬೆಸಿಟಿ ಬರ್ತಾ ಇರೋದು ಎಲ್ಲ ಈ ಕೇಕಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಇಂಚ್ ನಾಲ್ಗೆ, 1 ಇಂಚ್ 2 ಇಂಚ್ ನಾಲ್ಗೆ ಇದೆ ಅಷ್ಟೇ ನಮ್ಮ ದೇಹದಲ್ಲಿ. ನಮ್ಮ ನಾಲ್ಗೆ ಎಷ್ಟು ಇಂಚ್ ಇರ್ಬೋದು? 1ರಿಂದ 2 ಇಂಚು. 2 ಇಂಚ್ ನಾಲ್ಗೆ ಇದೆ. ಈ 2 ಇಂಚ್ ನಾಲ್ಗೆನ ಖುಷಿ ಪಡ್ಸೋಕ್ಕೋಸ್ಕರ, ಸುಖ ಪಡ್ಸೋಕ್ಕೋಸ್ಕರ ಇಡೀ ನಿಮ್ಮ ದೇಹದಲ್ಲಿರುವಂಥ 5ರಿಂದ 6 ಅಡಿ ದೇಹನ ನೀವು ಹಾಳು ಮಾಡ್ಕೋತಾ ಇದ್ದೀರಾ. 2 ಇಂಚು ನಾಲ್ಗೆಗೆ ಸ್ವಲ್ಪ ಹೆಲ್ದಿ ಫುಡ್ಡು, ಸಿಹಿ ಐಟಮ್ಸ್ ಬೇಡ, ಹೆಲ್ದಿ ಫುಡ್ನ ಹಾಕಿ. ನಿಮ್ಮ 6 ಅಡಿ ದೇಹನೇ ಹೆಲ್ದಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಕೇಕನ್ನು ಕಡಿಮೆ ಮಾಡಿ. ಇಂತಹ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ವೆಯ್ಟ್ ಇದ್ದಿದ್ದು 61.600 ಗ್ರಾಮ್ ಇತ್ತು. 61 kg 600 ಗ್ರಾಮ್ ಇದ್ದೆ. ಇವಾಗ ಡೇ 13, ಇವತ್ತು 13ನೇ ದಿನ. ಇವತ್ತು ನನ್ನ ವೆಯ್ಟ್ ಎಷ್ಟಿದೆಯಪ್ಪ ಅಂತಂದರೆ 59.150 ಗ್ರಾಮ್ ಇದೆ. ಅಂದರೆ ನನ್ನ ವೆಯ್ಟ್ ಬಂದು ಇವತ್ತು 59.150 ಗ್ರಾಮ್ ಇದೆ. ನಿಜವಾಗ್ಲೂ ಖುಷಿ ಆಯಿತು. ಆಲ್ಮೋಸ್ಟ್ 2.5 kg ಹತ್ತತ್ರ ಕಡಿಮೆ ಆಗಿದೆ 13 ಡೇಸ್ಗೆ. ಅಂದರೆ ಆರಾಮಾಗಿ ನಾವು 1 ತಿಂಗಳಲ್ಲಿ 4 kg ವೆಯ್ಟ್ ಲಾಸ್ನ ಎಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಆರಾಮಾಗಿ ನಾವು 4 kg ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಇದು ಹೆಲ್ತಿನೂ ಕೂಡ. ತಿಂಗಳಲ್ಲಿ 3ರಿಂದ 4 kg ವೆಯ್ಟ್ ಲಾಸ್ ಮಾಡೋದು ಹೆಲ್ತಿನೇ. ಒಬ್ಬೊಬ್ಬರು ತುಂಬಾ ವರ್ಕೌಟ್ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜಿಮ್ಗೆ ಹೋಗಿ 5 kgನೂ ಕೂಡ ಲಾಸ್ ಮಾಡೋದುಂಟು. ನಾವು ಮನೇಲೇ ಇದ್ಕೊಂಡು ಈ ರೀತಿ ವೆಯ್ಟ್ ಲಾಸ್ನ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಅದು ಖುಷಿ ವಿಚಾರನೇ. ಏಕೆಂದರೆ ನಾವು ಊಟ ಬಿಟ್ಟಿಲ್ಲ, ಮಸಲ್ಸ್ನ ಲಾಸ್ ಮಾಡ್ಕೋತಾ ಇಲ್ಲ, ಹಾಗೆಯೇ ಸುಸ್ತು ಪಡ್ಕೋತಾ ಇಲ್ಲ, ದೇಹಕ್ಕೆ ಶಿಕ್ಷೆ ಕೊಡ್ಕೋತಾ ಇಲ್ಲ. ಆ ರೀತಿ ನಾವು ಊಟ ತಿಂದೆ ಒಂಥರ ಏನೋ ಕಾಯಿಲೆ ಇರೋ ಥರ ಬಾಡಿನ ಮಾಡಿಕೊಂಡು, ಎನರ್ಜಿ ಎಲ್ಲನೂ ಕಳ್ಕೊಂಡು, ನಮ್ಮ ಸ್ಟ್ರೆಂತ್ನ ಕಳ್ಕೊಂಡು ಈ ರೀತಿ ಮಾಡ್ತಾ ಇಲ್ಲ. ನಾವು ಆಲ್ಮೋಸ್ಟ್ ಜಾಸ್ತಿ ಇನ್ನೂ ಶಕ್ತಿನೇ ಬರೆಸ್ಕೋತಾ ಇರ್ತೀವಿ, ನಮ್ಮ ದೇಹಕ್ಕೆ ಇನ್ನೂ ಶಕ್ತಿ ಬರೆಸ್ಕೋತಾ ಇದ್ದೀವಿ. ನಮ್ಮ ದೇಹದಲ್ಲಿ ಅಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀವಿ, ವಾಕ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಏನು ಫುಡ್ನ ತಿನ್ನಬೇಕು ಅದನ್ನು ನೀಟಾಗಿ ತಿಂತಾ ಇದ್ದೀವಿ. ಪ್ರೋಟೀನ್ ತಿಂತಾ ಇದ್ದೀವಿ, ಕಾರ್ಬ್ಸ್ ತಿಂತಾ ಇದ್ದೀವಿ, ಫೈಬರ್ ಕಂಟೆಂಟ್ನ ಚೆನ್ನಾಗಿ ತಿಂತಾ ಇದ್ದೀವಿ, ಸಲಾಡ್ಸ್ ತೊಗೋತಾ ಇದ್ದೀವಿ. ಲಿಕ್ವಿಡ್ ಐಟಮ್ ಜಾಸ್ತಿ ತೊಗೊಳ್ಳಿ. ಹೈಡ್ರೇಟ್ ಆಗೋಕ್ಕೆ, ಡಿಹೈಡ್ರೇಟ್ ಆಗೋಕ್ಕೆ ಬಿಡಬೇಡಿ. ನಿಮ್ಮ ದೇಹ ಯಾವಾಗಲೂ ಹೈಡ್ರೇಟಲ್ಲಿರಲಿ, ಡಿಹೈಡ್ರೇಷನ್ ಆಗ್ದಂಗೆ ನೋಡ್ಕೊಳ್ಳಿ. ಅದಕ್ಕೋಸ್ಕರ ಆದಷ್ಟು ನೀರನ್ನ ಕುಡೀರಿ ಚೆನ್ನಾಗಿ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಹಾಗೆಯೇ ನಿಮ್ಮ ದೇಹದಲ್ಲೇ ಆ್ಯಂಟಿ ಏಜಿಂಗ್ ಅಂದರೆ ನಿಮ್ಮ ದೇಹ ಸ್ವಲ್ಪ ಫೇಸಲ್ಲೆಲ್ಲ 30 ಕ್ರಾಸ್ ಆಯಿತು ಅಂದರೆ ಸ್ವಲ್ಪ ದೇಹದಲ್ಲಿ ಸ್ಕಿನ್ ಲೂಸ್ನೆಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ಟೈಟ್ನೆಸ್ ಬೇಕು ಅನ್ನೋದಾದರೆ ವಿಟಮಿನ್ ಸಿನ ಜಾಸ್ತಿ ಯೂಸ್ ಮಾಡಿ. ಅಂದರೆ ಸಿಟ್ರಿಕ್ ಅಂಶ ಇರೋವಂಥದ್ದು ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ನೆಲ್ಲಿಕಾಯಿ ನಿಜವಾಗ್ಲೂ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ನೆಲ್ಲಿಕಾಯಿನ ಯೂಸ್ ಮಾಡಿ. ಅದಕ್ಕೋಸ್ಕರನೇ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ಕೊಳ್ಳೋದು, ಆದಷ್ಟು ನೆಲ್ಲಿಕಾಯಿ ಜ್ಯೂಸನ್ನ ಯೂಸ್ ಮಾಡಿ. ನಿಮ್ಮ ದೇಹಕ್ಕೂ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು, ಅದಲ್ಲದೆ ನಿಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತೀನಿ, ವಿಟಮಿನ್ ಸಿ ರಿಚ್ ಆಗಿರುತ್ತೆ ನೆಲ್ಲಿಕಾಯಿನಲ್ಲಿ. ನೆಲ್ಲಿಕಾಯಿ ನಿಜವಾಗ್ಲೂ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿ. ನಿಮ್ಮ ದೇಹ, ನಿಮ್ಮ ಸ್ಕಿನ್ ಇನ್ನೂ ಹೆಂಗಾಗಿ ಕಾಣಿಸ್ಬೇಕು ಅಂದರೆ ಒಬ್ಬೊಬ್ಬರು ಸ್ಕಿನ್ ನೋಡಿದ್ದೀರಲ್ವ, ಯಾವ ಥರ ಇರುತ್ತೆ ಅಂದರೆ ಒಂಥರ ಕಣ್ಣತ್ರ ಎಲ್ಲ ಸುಕ್ಕಟ್ಟಿರೋ ಥರ, ಆಮೇಲೆ ಕೆನ್ನೆ ಹತ್ತಿರ ಮೂಗು ಸೈಡಲ್ಲಿ ಅಲ್ಲಿ ಒಂಥರ ಸುಕ್ಕಟ್ಟಿರೋ ಥರ,
ಹಾಗೆಯೇ ಕೆನ್ನೆ ಸ್ವಲ್ಪ ಸ್ಕಿನ್ ಎಲ್ಲ ಕೆಳಗೆ ಇಳ್ದ ಹಾಗೆ, ಮುಖದಿಂದ ಸ್ವಲ್ಪ ಕೆಳಗೆ ಇಳ್ದ ಹಾಗೆ, ಹಣೆ ಮೇಲೆಲ್ಲ ಲೈನ್ಸ್ ಬರೋ ಥರ ಈ ರೀತಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ 35 ಕ್ರಾಸ್ ಆದಮೇಲೆ. ಅದೆಲ್ಲ ನಿಮಗೆ ಸ್ಟಾಪ್ ಆಗಬೇಕು ಅಂದರೆ ಈಗಲಿಂದನೇ ಎಚ್ಚೆತ್ಕೊಳ್ಳಿ. ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಹೊರಗಡೆ ಹೋಗ್ತಾ ಇದ್ದರೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಅದಲ್ಲದೆ ನೀವು ತಿನ್ನೋ ಫುಡ್ಡಲ್ಲಿ ಆದಷ್ಟು ವಿಟಮಿನ್ ಸಿನ ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ಕಿತ್ತಳೆ ಹಣ್ಣು ತಿನ್ನಿ, ಅಥವಾ ಮೂಸಂಬಿ ಹಣ್ಣು ತಿನ್ನಿ, ಅಥವಾ ನಿಂಬೆಹಣ್ಣು. ಎಲ್ಲ ಟೈಮಲ್ಲೂ ಸಿಗೋ ಅಂಥದ್ದು ನಿಂಬೆಹಣ್ಣು. ನಿಂಬೆಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ. ಹೋಗ್ಲಿ ಯಾವುದು ಸಿಗಲ್ಲ ಅಂದರೆ ನಿಂಬೆಹಣ್ಣಂತೂ ಸಿಕ್ಕೇ ಸಿಗುತ್ತೆ, ನಿಂಬೆಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನಾವು ಆರೋಗ್ಯವಾಗಿರಬೇಕು, ಫಿಟ್ಟಾಗಿರಬೇಕು, ಚೆನ್ನಾಗಿರಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಎಲ್ಲ, ನಾವು ಫಿಟ್ಟಾಗಿರಬೇಕು ಅಂತ ಎಲ್ಲ ಪ್ರಯತ್ನ ಪಡ್ತೀವಿ. ಬಟ್ ಆ ಪ್ರಯತ್ನದ ಮಧ್ಯೆ ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ನಾವು ಎಷ್ಟು ಫಿಟ್ಟಾಗಿರ್ತೀವೋ ನಮ್ಮ ಸ್ಕಿನ್ನು ಕೂಡ ಹಾಗೆ ಇರಬೇಕಲ್ವಾ. ಈಗ ನಮ್ಮ ಸ್ಕಿನ್ ನೋಡೇ ಬೇರೆಯವರು ಜಡ್ಜ್ ಮಾಡೋದು, ಇವ್ರಿಗೆ ಎಷ್ಟು ಏಜು, ಒಂದು ಅಂದಾಜು ಏಜ್ ಎಷ್ಟು ಅನ್ನೋದನ್ನು ನಮ್ಮ ಮುಖ ನೋಡಿನೇ ಗೆಸ್ ಮಾಡ್ತಾರೆ, ನಾವು ಏಜ್ ಹೇಳಲಿಲ್ಲ ಅಂದ್ರೂ. ಆ ರೀತಿ ಜಾಸ್ತಿ ಹೇಳೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇರೋದು. ಈಗ ಒಂದು ಮಿನಿಮಮ್ ಒಬ್ಬೊಬ್ಬರು ನಿಜ, ಈಗ ಶಿಲ್ಪಾ ಶೆಟ್ಟಿ ಇವರೆಲ್ಲ ನೋಡಿ, ಅವ್ರ ಏಜ್ ಎಲ್ಲ ಎಷ್ಟಿದೆ, ಬಟ್ ಯಾವ ಥರ ಕಾಣಿಸ್ತಾರೆ, ಅವ್ರು ಇನ್ನೂ 30 ಇಯರ್ಸ್ ಥರ ಕಾಣಿಸ್ತಾರೆ. ಬಟ್ ಅವ್ರ ಏಜ್ ಎಷ್ಟು ಆ ರೀತಿ ಕಾಣ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ನಾವು ಫಿಲ್ಮ್ ಹೀರೋಯಿನ್ ಅವ್ರ ಥರ ಬಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಫುಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ನಿಜ. ಬಟ್ ಇರೋದ್ರಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ನಮಗೀಗ 40 ವರ್ಷ ಆಗಿದೆ, 35 ವರ್ಷ ಆಗಿದೆ ಅಂದರೆ ಇವರಿಗೊಂದು ಅಬ್ಬಬ್ಬಾರೆ 29, 30 ವರ್ಷ ಅಂತ ಹೇಳೋ ರೀತಿನಾದರೂ ಇರಬೇಕು. ಅಷ್ಟು ಮೇಂಟೈನ್ ಮಾಡ್ಬೋದು. 5 ವರ್ಷ ಮುಂಚಿತವಾಗಿ ಹೇಳೋ ಅಂಥ ಏಜ್ನ ಗೆಸ್ ಮಾಡ್ಬೋದು. ಏನು ತಿನ್ನೋದ್ರಿಂದನಪ್ಪ ಅಂದರೆ ಈ ಥರ ವೆಜಿಟೇಬಲ್ಸ್, ಈ ರೀತಿ ವೆಜಿಟೇಬಲ್ಸು, ಹಾಗೆಯೇ ವಿಟಮಿನ್ ಸಿ ಇರೋಂಥ ಐಟಮ್ಸ್ನ ಆದಷ್ಟು ತಿನ್ನಿ. ನಮ್ಮ ಸ್ಕಿನ್ನಲ್ಲಿ ಕೊಲಾಜಿನ್ ಜಾಸ್ತಿ ಇದ್ದರೆ ಸ್ಕಿನ್ ಚೆನ್ನಾಗಿರುತ್ತೆ. ಪ್ರೋಟೀನ್ನ ಯೂಸ್ ಮಾಡಿ, ಓಕೆನಾ. ಪ್ರೋಟೀನ್ನ ಎಷ್ಟು ಯೂಸ್ ಮಾಡ್ತೀರೋ ನಮ್ಮ ಸ್ಕಿನ್ಗೆ ಅಷ್ಟೇ ಒಳ್ಳೆಯದು. ಅದಕ್ಕೋಸ್ಕರ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಬರೋದು, ಈ ವೆಯ್ಟ್ ಲಾಸ್ ರೆಸಿಪಿಲೂ ನಾವು ಹೇಳ್ತಾನೆ ಬರೋದು. ಯಾಕಪ್ಪ ಅಂದರೆ ಆದಷ್ಟು ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ರೋಟೀನ್ ಇದ್ದಷ್ಟು ನಮ್ಮ ಮಸಲ್ಸ್ನ ಬಿಲ್ಡ್ ಮಾಡ್ಬೋದು, ಬೋನ್ ಸ್ಟ್ರಾಂಗ್ ಆಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ. ತಿನ್ನಿ ಪ್ರೋಟೀನ್ ಅಂಶನ. ಕಾಡು, ನೀವು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಬಿಟ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ವೆಜ್ಜಲ್ಲೇ ಎಷ್ಟೆಷ್ಟೆಲ್ಲ ಐಟಮ್ ಇದ್ದೀರಾ, ಕಮೆಂಟ್ ಹಾಕ್ತಾ ಇರ್ತೀರಾ, ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ಜಲ್ಲಿ ಏನು ತಿನ್ನೋದು ಅಂತ ಕೂಡ ಹಾಕ್ತಾ ಇರ್ತೀರಾ. ಎಷ್ಟು ವೆರೈಟಿ ಆಫ್ ಫುಡ್ ಇದೆ ವೆಜ್ಜಲ್ಲಿ. ಮೊಳಕೆ ಕಾಳುಗಳು, ಕಾಳು ಐಟಮ್ಸ್ ಎಲ್ಲ ಪ್ರೋಟೀನೇ ಇರುತ್ತೆ, ತಲೆ ಕೆಡಿಸ್ಕೊಬಿಡಿ. ಸ್ವಲ್ಪ ಕ್ಯಾಪ್ಸ್ ಇರುತ್ತೆ, ಫುಲ್ ಪ್ರೋಟೀನ್ ಅಂಶನೇ ಇರುತ್ತೆ. ಕಾಳು ಐಟಮ್ಸ್ ತೊಗೊಳ್ಳಿ, ಮೊಸರು ತೊಗೊಳ್ಳಿ, ಹಾಲು ತೊಗೊಳ್ಳಿ, ಪನ್ನೀರ್ ತೊಗೊಳ್ಳಿ, ಈ ರೀತಿ ಎಲ್ಲ. ಸೋಯಾ ಚಂಕ್ಸ್ ತೊಗೊಳ್ಳಿ, ಅದರಲ್ಲೂ ಹೆಚ್ಚಾಗಿ ಪ್ರೋಟೀನ್ ಇದೆ. ಪನ್ನೀರ್ಗಿಂತ ಹೋಗ್ತೀನಿ ಅಂದರೆ ಸೋಯಾ ಚಂಕ್ಸ್ಗೆ ಹೋಗಿ, ಏಕೆಂದರೆ ನಿಮಗೆ ಕಡಿಮೆ ಅಮೌಂಟು ಕೂಡ ಬೀಳುತ್ತೆ. ಏನು 1/4 kgಗೆ ಒಂದು ಕವರ್ ತುಂಬ ಸೋಯಾ ಚಂಕ್ಸ್ ಬರುತ್ತೆ. ವೆಯ್ಟ್ ಲಾಸ್ ಅಲ್ವಾ ಅದು, ಹಾಗಾಗಿ ಅಂದರೆ ತೂಕ ಇರಲ್ಲ ಅದು ಸೋಯಾ ಚಂಕ್ಸ್. ಬಟ್ ನೀವು 1/4 kg ತೊಗೋತೀನಿ ಅಂದರೆ ಸುಮಾರು ಬರುತ್ತೆ. ಅದು ನಿಮಗೆ ಒಂದು ತಿಂಗಳೇ ಬರುತ್ತೆ ಅಂತ ಅನ್ಕೋತೀನಿ ನಾನು. ಅದನ್ನು ತೊಗೊಳ್ಳಿ, ಒಂದು 30 ರೂಪೀಸ್ ಇರ್ಬೋದು 1/4 kgಗೆ. ಪನ್ನೀರ್ಗೆ ಯಾಕೆ ಹೋಗ್ತೀರಾ, ಸೋಯಾ ಚಂಕ್ಸ್ ಯೂಸ್ ಮಾಡಿ. ಆಗಲ್ಲ ಅನ್ನೋರು, ಆಗುತ್ತೆ ಅನ್ನೋರು ಆರಾಮಾಗಿ ಪನ್ನೀರ್ ಯೂಸ್ ಮಾಡಿ, ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಬಟ್ ಇದು ಸೋಯಾ ಚಂಕ್ಸು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಹದವಾಗಿ ಮಾಡ್ಕೊಳ್ಳಿ, ಗ್ರೇವಿ ಮಾಡ್ಕೊಳ್ಳಿ. ಬಿರಿಯಾನಿ, ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ಕೊಳ್ಳಿ. ಕಬಾಬ್ ಮಾಡೋರು ಕಬಾಬ್ ಮಾಡ್ತಾರೆ, ಬಟ್ ಬೇಡ, ಡೀಪ್ ಫ್ರೈ ಆಯಿಲ್ ಐಟಮ್ ಇರೋದ್ರಿಂದ ಸೋಯಾ ಚಂಕ್ಸ್ ಕಬಾಬ್ ಬೇಡ. ನಾನು ಹೇಳ್ತಾ ಇರೋದು ಪಲಾವು ಗ್ರೇವಿ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ ಸೋಯಾ ಚಂಕ್ಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಆದಷ್ಟು ಪ್ರೋಟೀನ್ನ ಯೂಸ್. ಇನ್ನು ಇವತ್ತಿನ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ಇದಕ್ಕೆ ನಾನು ವೆಜಿಟೇಬಲ್ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ಮಕ್ಕಳಿಗೋಸ್ಕರ ಮಾಡಿರೋದು ಇದನ್ನು. ಅದಕ್ಕೋಸ್ಕರ ಇದಕ್ಕೆ ನಾವು ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು, ಆಲೂಗೆಡ್ಡೆ ಇದೆಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನನ್ನ ಮಕ್ಕಳು ತಿನ್ನಲ್ಲ, ಅವ್ರಿಗೆ ತರಕಾರಿನೇ ಸಿಗೋ ಹಾಗಿಲ್ಲ. ಆ ರೀತಿ ಮಾಡಿಕೊಟ್ರೆ ಮಾತ್ರ ತಿಂತಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿದ್ದೀನಿ, ಹಾಗಾಗಿ ತರಕಾರಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಹೇಗೆ ನಾವು ಶಾವಿಗೆನ 5 ನಿಮಿಷದಲ್ಲಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಐಡಿಯಾಸ್ ಕೊಟ್ಟಿದ್ದೀನಿ. ಟೇಸ್ಟಿಯಾಗಿ ಕೂಡ ಇರುತ್ತೆ, ಬೇಗನೂ ಕೂಡ ಮಾಡ್ಕೋಬೋದು. ಹಾಗಾಗಿ ಇದೊಂದು ಶಾವಿಗೆ ಉಪ್ಪಿಟ್ಟು ಇವತ್ತಿನ ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಏಕೆಂದರೆ ನಾನು ಇವತ್ತಿನ ವಿಡಿಯೋನ ನಾನು ಮಾಡಿಕೊಂಡೇ ಇಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವತ್ತಿನ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ. ಬಟ್ ಬೆಳಗ್ಗೆ ತಿಂಡಿ ಒಂದು ಮಾಡಿಕೊಂಡೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಎಲ್ಲ ಸ್ವಲ್ಪ ಹೊರಗಡೆ ಹೊರಗಡೆ ಹೋಗಿ ಬಂದಿರೋದ್ರಿಂದ ನಾನು ಇವತ್ತಿನ ಊಟದ್ದಾಗಲಿ ಸಾಂಬಾರು, ಹಾಗೆಯೇ ಸಲಾಡ್ಸು ಎಲ್ಲ ಯೂಸ್ ಮಾಡೋದನ್ನು ಇವತ್ತು ನಾನು ತಿನ್ನೋದು ಕೂಡ ಸ್ಕಿಪ್ ಆಗಿದೆ, ಹಾಗೆಯೇ ನಿಮಗೆ ತೋರಿಸೋದು ಕೂಡ ಸ್ಕಿಪ್ ಆಗಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಬೇಡ, ನಾಳೆದು ಮತ್ತು ಇವತ್ತಿಂದು ಒಟ್ಟಿಗೆ ಹಾಕ್ಬಿಡೋಣ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೆ. ಆದರೆ ನನ್ನ ವಿಡಿಯೋಸ್ಗಾಗಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ ಕಾಯ್ತಾ ಇರ್ತಾರೆ. ಒಂದಿನ ಸ್ಕಿಪ್ ಆದರೂ ಅವ್ರಿಗೊಂಥರ ಬೇಜಾರಾಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ತಪ್ಪಾಗೇನೋ ತಿಳ್ಕೊಬೇಡಿ ಅಷ್ಟೇ. ಹಾಗೆಯೇ ನನ್ನ ವೆಯ್ಟ್ನೂ ಕೂಡ ನಿಮಗೆ ತೋರಿಸ್ಬೇಕಿತ್ತು, ನಿಮಗೆ ಮೋಟಿವೇಶನ್ ಸಿಗಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ರೆಸಿಪಿಯೊಂದಿಗೆ, ಒಳ್ಳೆ ಹೆಲ್ತಿ ಫುಡ್ಡೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.